ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು 1 kg ಚಿಕನ್ ಬಿರಿಯಾನಿನ ಮನೆಯಲ್ಲಿ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ ಆಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಡಾಬಾ ಸ್ಟೈಲಲ್ಲಿ ರೆಸ್ಟೋರೆಂಟ್ ಸ್ಟೈಲ್ಗಳೆಲ್ಲ ಈ ಥರನೇ ಮಾಡೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಅದು ವಿತ್ ಸ್ಕಿನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ವಿತ್ ಸ್ಕಿನ್ ತಿನ್ನಬಾರ್ದು ಅಂತಾರೆ, ಬಟ್ ಸಮ್ ಟೈಮ್ಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. 5 ರಿಂದ 6 ಆಪಲ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಮೊಸರು ತಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈರುಳ್ಳಿ ಬಂದ್ಬಿಟ್ಟು 2 ದೊಡ್ಡ ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. 2 ಮುಷ್ಟಿ ಕೊತ್ತಿಮಿರಿ ಪುದೀನ ತಗೊಂಡಿದ್ದೀನಿ. ಕೊತ್ತಿಮಿರಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕಿ. 10 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಗರಂ ಮಸಾಲ 3 ಟೇಬಲ್ ಸ್ಪೂನು, ಧನಿಯಾ ಪುಡಿ 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಗರಂ ಮಸಾಲ ಬಂದ್ಬಿಟ್ಟು 6 ರಿಂದ 7 ಲವಂಗ, 2 ದೊಡ್ಡ ಚಕ್ಕೆ, 4 ಏಲಕ್ಕಿ ತಗೊಂಡಿದ್ದೀನಿ. ನಾನು ಇದು ತೇಜು ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಇದ್ರೆ ಹಾಕಿ, ಇಲ್ಲದೆ ಹೋದ್ರೆ ಸ್ಕಿಪ್ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದ್ಬಿಟ್ಟು 3 ರಿಂದ 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಹಾಕಿ. 1 ಲೆಮನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಲೆಮನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ಮೊಸರು ಹಾಕ್ತಿರಲ್ಲ. ಚಿಕ್ಕದಿದ್ರೆ 1 ನಿಂಬೆಹಣ್ಣು ಬೇಕಾಗುತ್ತೆ. ನಾನಿಲ್ಲಿ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಕೇಸರ್ ಕಲಿ ಮತ್ತು ಜೀರಾ ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಕೇಸರ್ ಕಲಿ ಅರ್ಧ ಗ್ಲಾಸ್ ಹಾಕಿದ್ದೀನಿ. ಟೇಸ್ಟು A1 ಆಗಿ ಬರುತ್ತೆ. ರೆಸ್ಟೋರೆಂಟಲ್ಲಿ ಡಾಬಾಗಳಲ್ಲಿ ಕೊಡ್ತಾರಲ್ವ ಆ ಥರ ಇರುತ್ತೆ. 1 kg ಬಿರಿಯಾನಿಗೆ ನಮಗೆ 1/4 kg ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 1/4 kg ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಸೊ ನೋಡಿ, ದೊಡ್ಡದಾಗಿದೆ ಪಾತ್ರೆ, ಎಣ್ಣೆ ಕಾಣಿಸ್ತಾ ಇಲ್ಲ. 1/4 kg ಎಣ್ಣೆ ತಗೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದೇ ಇರಲಿ, ಯಾಕಂದರೆ ಉದ್ರುದ್ರವಾಗಿ ಬರುತ್ತೆ. ಎಣ್ಣೆ ಬಿಸಿ ಆಗಿರೋದಕ್ಕೆ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿನ ಹಾಕ್ಬಿಡಿ. ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು. 1 kgನ ಅಂದರೆ ತುಂಬ ಕಷ್ಟ ಏನಿಲ್ಲ. ಕ್ವಿಕ್ಕಾಗಿ ಮಾಡ್ಬೋದು. ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಬೋದು. ನಾನು ಏನು ಅಡಿಷ್ನಲಿ ಆಗ್ತಾಯಿಲ್ಲ. ನಾನು ಪಲಾವ್ ಎಲೆ ಯೂಸ್ ಮಾಡ್ತಿಲ್ಲ. ಪಲಾವ್ ಎಲೆ ಯೂಸ್ ಮಾಡ್ತೀರಾನೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನನಗೆ ರಿಸಲ್ಟ್ ನೀವೇ ಹೇಳ್ತೀರಾ. ಬಿಕಾಸ್ ನಾನು ಜೀರಾ ಸಾಂಬಾರನ್ನೇ ಜಾಸ್ತಿ ಹಾಕಿದ್ದೀನಿ. 1 kg ಚಿಕನ್ಗೆ ನಾನು 3/4 kg ಜೀರಾ ಸಾಂಬಾರನ್ನ ಹಾಕಿದ್ದೀನಿ. ರಿಮೈನಿಂಗು 1/4 kg ಕೇಸರ್ ಕಲ್ಲಿನ ಹಾಕಿದ್ದೀನಿ. ಈ ಥರ ಹಾಕೋದ್ರಿಂದ ಹೊಟ್ಟೆ ತುಂಬ ತಿಂದ್ರೂ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ ಈ ಜೀರಾ ಸಾಂಬಾರ್ ಅಕ್ಕಿ. ಸೊ ಗೋಲ್ಡನ್ ಫ್ರೈ ಆಯಿತು ಈರುಳ್ಳಿ. ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು 2 ದೊಡ್ಡ ಚಮಚ ಹಾಕ್ತಾಯಿದ್ದೀನಿ ಫುಲ್ಲು, ಯಾಕಂದರೆ 1 kg ಬಿರಿಯಾನಿ ಅಲ್ವಾ. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಚೆನ್ನಾಗಿದ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಬಿರಿಯಾನಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಾದ್ರೆ ಇದ್ರದ್ದು ಹಸಿ ಅರೋಮಾ ಹೋಗುತ್ತೆ. ಹಸಿ ಘಾಟ್ ಏನಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹೋಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿಯುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ಸ್ಮೆಲ್ ಏನಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಅದು ಹೋಗುತ್ತೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಹಸಿಯಲ್ಲಿ ಡೈರೆಕ್ಟಾಗಿ ಟೊಮೊಟೊನ ಹಾಕೋಕೆ ಹೋಗ್ಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಡೈರೆಕ್ಟಾಗಿ ನಾವೇನು ಕಟ್ ಮಾಡ್ಕೊಂಡಿದ್ರೆ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೆ ನಾನು. ಚೆನ್ನಾಗಿ ಹಣ್ಣಾಗಿರುವಂತಹ ಆ್ಯಪಲ್ ಟೊಮೊಟೊ ತೊಗೊಳ್ಳಿ. ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ಮಾಲ್ ಕ್ಯೂಬ್ಸಲ್ಲಿ ಟೊಮೊಟೊನ ಕಟ್ ಮಾಡ್ಕೊಳ್ಳಿ. ಬೇಗ ಬೆಂದುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೊಮೊಟೊನ. ನೋಡಿ ಎಷ್ಟು ಕಲರ್ ಆಗಿದೆ ಟೊಮೊಟೊನೇ. ಈ ಥರ ಚೆನ್ನಾಗಿ ಕಲರ್ ಆಗಿರೋ ಟೊಮೊಟೊನೇ ತೊಗೊಳ್ಳಿ. ಹಸಿ ಟೊಮೊಟೊ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಟೈಮಲ್ಲಿ ಸ್ಪೈಸಸನ್ನು ಹಾಕ್ಬಿಡಿ. ನಾನು ಪ್ರತಿ ಒಂದು ಸರಿನೂ ಹೇಳ್ತೀನಿ, ಟೊಮೊಟೊ ಹಾಕಿದ್ದಾದಮೇಲೆ ನಾವೆಲ್ಲ ಸ್ಪೈಸಸನ್ನು ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕಿದ್ದಾದಮೇಲೆ ಸ್ಪೈಸಸನ್ನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಬರ್ತೀನಿ. ಯಾಕಂದರೆ ನೋಡಿ, ಸಾಫ್ಟ್ ಆಗುತ್ತೆ ನಮ್ಮ ಟೊಮೊಟೊ, ಲೈಕ್ ಪ್ಯೂರಿ ಥರ ಆಗಿಬಿಡುತ್ತೆ. ಹಸಿ ಟೊಮೊಟೊ ಇದ್ದರೆ ಬೇಗ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. 2 ನಿಮಿಷ ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಟೈಮಲ್ಲಿ ಪುದೀನ ಕೊತ್ತಿಮಿರಿ ಹಾಕಿಬಿಡಿ. ಪುದೀನ ಕೊತ್ತಿಮಿರಿ ಸ್ವಲ್ಪ ಜಾಸ್ತಿನೇ ಹಾಕಿ. ಪುದೀನ ಜಾಸ್ತಿ ಹಾಕೋದ್ರಿಂದ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಪುದೀನದು. ನಾನು ಒಂದು 2 ಮುಷ್ಟಿಯಷ್ಟು ಪುದೀನ ತುಂಬ ಚೆನ್ನಾಗಿ ಹಾಕಿದ್ದೀನಿ. 1 kg ಅಲ್ವಾ, ಸ್ವಲ್ಪ ಮಸಾಲೆ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ನೋಡಿ, ತಳ ಹಿಡಿತಾ ಇದೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತಳ ಹಿಡಿದಿರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಟೈಮ್ ಚಿಕನ್ನ ಹಾಕೋಣ. ಫುಲ್ಲು ಚಿಕನ್ನ ಹಾಕೋಣ. ಡೈರೆಕ್ಟಾಗಿ ಚಿಕನ್ನ ಹಾಕೋಕ್ಕೆ ಹೋಗ್ಬೇಡಿ. ನೋಡಿ ನೀರು ಎಷ್ಟಿರುತ್ತೆ ಅಂತ. ಚಿಕನ್ ಎಷ್ಟು ವಾಶ್ ಮಾಡಿದ್ರು ನೀರು ಹಂಗೆ ಇರುತ್ತೆ.
ಇರುತ್ತೆ. ಸೊ ನೋಡಿಕೊಂಡು ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ ಹಾಕಿದ್ದಾದ್ಮೇಲೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಕನ್ಗೆ ಉಪ್ಪಿಡಿಬೇಕಲ್ಲ, ಚಿಕನ್ಗೆ ಉಪ್ಪು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ರೈ ಆಗೋಕ್ಕೆ ಕೊಡಿ. ಕ್ಲೋಸ್ ಮಾಡಿಬಿಡಿ ಪ್ಲೇಟನ್ನು. 2 ನಿಮಿಷ ಆದಮೇಲೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ತೇಜು ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ. ಇದು ಮನೇಲಿತ್ತು, ಅದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಇದ್ರೆ ಹಾಕಿ, ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಬೋದು, ಏನು ಬೇಕು ಅಂತನಿಲ್ಲ. ಬಟ್ ಮನೇಲಿ ಇತ್ತಲ್ಲ ಅಂತ ಹಾಕ್ತಾ ಇದ್ದೀನಿ. ನಾನು ಈ ಟೈಮಲ್ಲಿ ಏನು ಮೊಸರು ತೊಗೊಂಡಿದ್ದೆ, ನಿಂಬೆಹಣ್ಣು ತೊಗೊಂಡಿದ್ದೆ ಎಲ್ಲ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ದಾದ್ಮೇಲೆ 2 ನಿಮಿಷ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಹಾಕಿದ ತಕ್ಷಣ ಮೊಸರು ಮಿಕ್ಸ್ ಮಾಡಿದ್ರೆ ಮೊಸರು ಒಡೆದೋಗುತ್ತೆ. ಒಂದು 2 ನಿಮಿಷ ಹಂಗೆ ಬಿಟ್ಬಿಟ್ರೆ ಮೊಸರು ಟೇಸ್ಟ್ ಏನಿರುತ್ತೋ ಅದೇ ಟೇಸ್ಟೇ ಬರುತ್ತೆ. ಈ ಲೆಮನ್ನು ಮತ್ತು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು 1 ಹಾಕಿದ್ದೀನಿ ಅಲ್ವಾ, ಸೊ ಮೊಸರು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಳಿ, ಹುಳಿ ಬಂದ್ಬಿಡುತ್ತೆ. ಅದಕ್ಕೆ ಯಾವುದು ಜಾಸ್ತಿ ಮಾಡ್ತಿದ್ದೀರೋ 1 ಕಮ್ಮಿ ಮಾಡ್ಕೋಬೇಕು ಹುಳಿ ಐಟಮ್ಸು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡ್ತಾ ಇದ್ರೆ ಸಖತ್ತು ಘಮ ಬರ್ತಾ ಇತ್ತು, ಮನೆ ಎಲ್ಲ ಸ್ಮೆಲ್ಲು ಫುಲ್ಲು. ಅಷ್ಟು ಟೇಸ್ಟ್ ಆಗಿರುತ್ತೆ. ಡಾಬಾ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೇ ಥರನೇ ಕೊಡೋದು. ಯಾಕೆ ನಾವು ಕಣ್ಮುಂದೆ ಹೆಲ್ತಿಯಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಮನೆಯಲ್ಲೇ ಯಾಕೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ತಿನ್ನಬಾರ್ದು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ 5 ನಿಮಿಷ ನಾನು ಚಿಕನ್ನ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೆ. ಚಿಕನ್ ಬಾಯ್ಲ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ನೋಡಿ ಎಷ್ಟು ಎಣ್ಣೆ ಬಿಡ್ತಾ ಇದೆ, ಈ ಥರ ಎಣ್ಣೆ ಬಿಡಬೇಕು. ಸ್ವಲ್ಪ ಚಿಕನ್ ಇನ್ನೂ ಬೆಂದಿರಲಿಲ್ಲ, ಅದಕ್ಕೆ ನೋಡಿಬಿಟ್ಟು ಮತ್ತೆ ಪ್ಲೇಟನ್ನು ಕ್ಲೋಸ್ ಮಾಡಿದೆ. ಎಷ್ಟು ಚೆನ್ನಾಗಿ ಘಮ ಬರ್ತಾ ಇತ್ತಂದರೆ ಫ್ರೆಂಡ್ಸ್, ಮನೆ ಎಲ್ಲ ತುಂಬೋಗ್ಬಿಟ್ಟಿತ್ತು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಪ್ರತಿಯೊಂದು ಟ್ರೈ ಮಾಡಿದ್ರೆ ಅದರದ್ದೇ ಆಗಿರುವಂತಹ ಟೇಸ್ಟ್ ಬರುತ್ತೆ. ಹೊಸ ಐಟಮ್ಸನ್ನು ಟ್ರೈ ಮಾಡ್ತಾನೆ ಇರಬೇಕು. ಸೊ ನೋಡಿ ನಾನು ಚಿಕನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಒಂದು 70% ಬಾಯ್ಲ್ ಆಗಿತ್ತು, ಇನ್ನೊಂದು 80% ಬೇಕಾಗಿತ್ತು. ಸೊ ಅದಕ್ಕೆ ಮತ್ತೆ ಏನು ಮಾಡ್ತೀನಿ, ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಹಸಿ ಚಿಕನ್ ಇದ್ದರೆ ಚೆನ್ನಾಗಿರೋದಿಲ್ವಲ್ಲ, ಬಾಯ್ಲ್ ಆಗೋದಿಲ್ಲ. ಅಕ್ಕಿ ಹಾಕಿದ್ದಾದ್ಮೇಲೆ ಅಂತೂ ಬೆಂದೋದಿಲ್ಲ ಚಿಕನ್ನು. ಅದಕ್ಕೆ 80% ಈ ಥರನೇ ಬಾಯ್ಲ್ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದ್ಸಲಿ ಪ್ಲೇಟ್ ಕ್ಲೋಸ್ ಮಾಡಿಟ್ಟಿದ್ದೆ, ಮತ್ತೆ ಪ್ಲೇಟ್ ಓಪನ್ ಮಾಡಿ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಅಕ್ಕಿಗೆ ನೀರಿಟ್ಟಿದ್ದೀನಿ. ಈ ನೀರಲ್ಲಿ ಏನು ಹಾಕಿದ್ದೀನಿ ಅಂದರೆ ಕಲ್ಲರ್ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಪುದೀನ ಹಾಕಿದ್ದೀನಿ, ನಿಂಬೆಹಣ್ಣು ರಸ ಹಾಕಿದ್ದೀನಿ. ಈ ಥರ ಹಾಕೋದ್ರಿಂದ ಅಕ್ಕಿ ಉದ್ರುದ್ರವಾಗಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಥರ ನಾನು ಹಾಕ್ತೀನಿ. ಸೊ ಗ್ರೇವಿ ರೆಡಿಯಾಗಿತ್ತು. ನಮ್ಮ ಒಂದು ಚಿಕನ್ ಗ್ರೇವಿ ಮಸಾಲ ಏನಿದೆ, ಅಕ್ನಿ ಅಂತಾರೆ ನಮ್ಮ ಮುಸ್ಲಿಂ ಸ್ಟೈಲಲ್ಲಿ. ಈ ಅಕ್ನಿ ರೆಡಿಯಾಗಿತ್ತು. ಎಣ್ಣೆ ಏನೆಲ್ಲ ಇತ್ತು, ಎಣ್ಣೆ ನಾನು ಈ ಥರ ತಗೊಂಡ್ಬಿಡ್ತಾ ಇದ್ದೀನಿ. ಏನಕ್ಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ನಾನು. ಸೊ ಎಣ್ಣೆನ ಒಂದು ಸೈಡಲ್ಲಿ ತೊಗೊಂಡಿದ್ದಾದಮೇಲೆ ಅಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಡೈರೆಕ್ಟಾಗಿ ಅಕ್ಕಿ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯಾಕೆ ಎಣ್ಣೆ ತೊಗೊಂಡೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಸೊ ನೋಡಿ ನೀರು ಬಿಸಿ ಆಗ್ತಾ ಇದೆ. ಈ ಬಿಸಿ ಆಗೋವರೆಗೂ ಅಕ್ಕಿನ ಒಂದು 2-5 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಅಕ್ಕಿ ಸಪ್ಪೆ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಮ್ಮ ಮುಸ್ಲಿಂ ಸ್ಟೈಲಲ್ಲಿ ಪ್ರತಿಯೊಬ್ಬರು ಮಾಡೋದು ಇದೆ. ಬಟ್ ನಾವು ಮುಸ್ಲಿಮ್ಸ್ ಏನು ಪಲಾವ್ ಎಲೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಪಲಾವ್ ಇರೋದೇ ಅರೋಮಾ ಬೇರೆ ಬರುತ್ತೆ. ಆ ಒಂದು ಥರದ್ದು ಬಿರಿಯಾನಿನೂ ನೆಕ್ಸ್ಟ್ ಟೈಮಲ್ಲಿ ನಾನು ಮಾಡಿ ತೋರಿಸ್ತೀನಿ. ಯಾರಾದರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಪಲಾವ್ ಜೊತೆಗೆ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಪಲಾವ್ ಎಲೆ ಹಾಕಿಬಿಟ್ಟು ಅದು ಒಂದ್ಸಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ ನೀರು ಬಿಸಿ ಆಗಿತ್ತು. ಈ ನೀರಿಗೆ ನಾನು ಕಲ್ಲರ್ ಹಾಕಿದ್ದೀನಿ, ಪುದೀನ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಲೆಮನ್ ಹಾಕಿದ್ದೀನಿ. ಎಣ್ಣೆ ಮತ್ತು ಲೆಮನ್ ಯಾಕೆ ಹಾಕಿದ್ದೀನಿ ಅಂದರೆ ಎಣ್ಣೆ ಹಾಕೋದ್ರಿಂದ ಆಗೋದಿಲ್ಲ ಅಕ್ಕಿ. ಲೆಮನ್ ಹಾಕೋದ್ರಿಂದ ಉದ್ರುದ್ರವಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಮತ್ತು ಲೆಮನ್ ಹಾಕಿದ್ದೀನಿ. ಲೆಮನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉದ್ರುದ್ರವಾಗಿ ಬರುತ್ತೆ. ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಎಲ್ಲ ಹಾಕಿದಾದ್ಮೇಲೆ ಸೊ ನೋಡಿ ಟೇಸ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಇತ್ತು ಅಂತ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಕಲ್ಲರ್ ನೋಡಿ ಯಾವ ಥರ ಇದೆ, ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ರೆಸ್ಟೋರೆಂಟಲ್ಲಿ ಕುತ್ಕೊಂಡು ತಿನ್ನೋ ಥರ ಫೀಲೇ ಬರುತ್ತೆ. ಬಟ್ ಅದಕ್ಕೆ ಅಷ್ಟು ದುಡ್ಡು ಕೊಡೋ ಬದಲು ನಾವು ಮನೆಯಲ್ಲೇ ನಮ್ಮ ಕಣ್ಣು ತುಂಬ ನಾವು ನೋಡಿ ಯಾಕೆ ಮಾಡ್ಕೋಬಾರ್ದು ಅಲ್ವಾ. ಸೊ ನೋಡಿ ಈ ಟೈಮಲ್ಲಿ ನಾನು ರಿಮೈನಿಂಗ್ ಏನು ಎಣ್ಣೆ ತೊಗೊಂಡಿದ್ದೆ ಗ್ರೇವಿಯಲ್ಲಿಂದು ಆ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಥರ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬೆಂದಿದೆ, ಆ ಟೈಮಲ್ಲಿ ನಾನು ಎಣ್ಣೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಡೈರೆಕ್ಟಾಗಿ ನಾವು ಪ್ರತಿಯೊಂದು ಅಕ್ನಿಯಲ್ಲೇ ನಾವು ಎಣ್ಣೆ ಬಿಟ್ಬಿಟ್ರೆ ಅಕ್ಕಿಗೆ ಎಣ್ಣೆ ಹಿಡಿಯೋದಿಲ್ಲ. ಅಕ್ಕಿ ಒಂಥರ ಬಂದ್ಬಿಡುತ್ತೆ.
ಲಾಸ್ಟಲ್ಲಿ ಮಸಾಲೆದಲ್ಲೇ ಎಣ್ಣೆ ತುಂಬೋಗಿರುತ್ತೆ. ಈ ಥರ ಹಾಕೋದ್ರಿಂದ ಅಕ್ಕಿನೂ ಸ್ವಲ್ಪ ಎಳೆಯುತ್ತೆ ಎಣ್ಣೆನ. ಆವಾಗ ನಮಗೇನಾಗುತ್ತೆ A1 ಆಗಿ ಬರುತ್ತೆ ರಿಸಲ್ಟ್ ಮಾತ್ರ ಈಕ್ವಲ್ ಆಗಿ ಬರುತ್ತೆ. ಇಲ್ಲದೆ ಹೋದರೆ ಗ್ರೇವಿಯಲ್ಲಿ ತುಂಬ ಎಣ್ಣೆ ತಳದಲ್ಲಿ ಎಣ್ಣೆ ಜಾಸ್ತಿ ಇದ್ಬಿಡುತ್ತೆ, ಅಕ್ಕಿಗೆ ಎಣ್ಣೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಸೀಕ್ರೆಟ್ ಬಿರಿಯಾನಿ ಇಷ್ಟೇ. ನಾನು ಯಾವ ಥರ ಬಿರಿಯಾನಿ ಮಾಡಿದ್ರು ಎಣ್ಣೆ ತಗೋಬಿಡ್ತೀನಿ. ಅಕ್ಕಿ ಸ್ವಲ್ಪ ಬೆಂದಬೇಕಾದ್ರೆ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಸೊ ನೋಡಿ ಮಾಡ್ಕೊತಾ ಇದ್ದೆ ಅಕ್ಕಿ ಬೆಂದಿದೆಯೋ ಇಲ್ಲ ಅಂತ. 80% ಬೆಂದೋಗಿದೆ. ಸೊ ಒಂದ್ಸಲಿ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ. A1 ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಮನೆಯಲ್ಲೇ ಸುಲಭವಾಗಿ ನಾನು ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಹಬೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬಂದಿತ್ತು. ಮದುವೆಗಳಲ್ಲಿ ನಮ್ಮ ಮುಸ್ಲಿಮ್ಸ್ ಮದುವೆಗಳಲ್ಲಿ ಬಿರಿಯಾನಿ ಇರುತ್ತೆ ಅಲ್ವಾ, ಆ ಥರ ಬರುತ್ತೆ. ಇದಕ್ಕೆ ಮೈನ್ ಬೇಕಾಗಿರೋದೇ ಝೀರಾ ಸಾಂಬಾರ್ ಅಕ್ಕಿ. ಈ ಝೀರಾ ಸಾಂಬಾರು ಮತ್ತು ಕೇಸರ್ ಕಲಿ ಅಕ್ಕಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನಾರ್ಮಲ್ ಆಗಿರೋ ಅಕ್ಕಿಗಳಿಗಿಂತೂ ಈ ಥರ ಝೀರಾ ಸಾಂಬಾರ್ ಅಕ್ಕಿ ಆಗಿಬಿಟ್ಟು ಮಾಡಿ ನೀವೇ ಫೀಲ್ ಆಗ್ತೀರಾ ಇದೇನು ಮುಸ್ಲಿಮ್ಸ್ ಮನೆಯಲ್ಲೇ ಇದ್ದಂಗೆ ಮಾಡಿದ್ದೀನಲ್ಲ ಅಂತ. ಸೊ ನಮ್ಮ ಫೈನಲ್ ಔಟ್ಪುಟ್ ಬಿರಿಯಾನಿ ಈ ಥರ ಇತ್ತು. ಟೇಸ್ಟ್ A1 ಆಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.